ಸಂಪುಟ ವಿಸ್ತರಣೆಯ ಬಳಿಕ ಖಾತೆ ಹಂಚಿಕೆ ಕಸರತ್ತು 19 ಮಂದಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸರ್ಕಸ್. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆ ಸಿಎಂ ಚರ್ಚೆ. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಖಾತೆ ಹಂಚಿಕೆ ಕಸರತ್ತು. 19 ಮಂದಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸರ್ಕಸ್. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆ ಸಿಎಂ ಚರ್ಚೆ. ಸಂಪೂರ್ಣ ನ್ಯೂಸ್ಗೆ ಸಂಭಾವ್ಯ ಖಾತೆಗಳ ಪಟ್ಟಿ ಲಭ್ಯ. 19 ಹೊಸ ಸಚಿವರಿಗೆ ನಾಳೆ ಒಳಗಡೆ ಖಾತೆ ಹಂಚಿಕೆ ಫಿಕ್ಸ್. ಸಂಪೂರ್ಣ ನ್ಯೂಸ್ನಲ್ಲಿ ಸಂಭಾವ್ಯ ಖಾತೆಗಳ ಪಟ್ಟಿ ಇದೆ. ಎಸ್ ವೀಕ್ಷಕರೇ, ಸಂಪುಟ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ಹೈಡ್ರಾಮಾನೇ ಮಾಡಿದ್ರು. ನನಗೆ ಕೊಟ್ಟಿಲ್ಲ ಅಂತ ನಾನು ಅವ್ರಿಗೆ ಯಾಕೆ ಕೊಟ್ಟರು ಅಂತ ಹೇಳಿ ಹೈಕಮಾಂಡ್ ಎಷ್ಟು ವೀಕ್ ಇದೆ ಅನ್ನೋದು ಈ ವಿಚಾರಕ್ಕೆ ಗೊತ್ತಾಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಯಾಕಂತಂದ್ರೆ ನೀವು ಯಾರೇ ಒಬ್ರು ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತ ಕೂತ್ಕೊಂಡ್ರೆ ನೀವು ಇಲ್ಲಿ ಕಳಿಸಿರುವಂತಹ ಪಟ್ಟಿನೇ ಚೇಂಜ್ ಮಾಡ್ತೀರಾ, ಮಂತ್ರಿಗಿರಿನೇ ಚೇಂಜ್ ಮಾಡ್ತೀರಾ ಅಂದ್ರೆ ಅದು ಯಾವ ಲೆಕ್ಕಕ್ಕೆ ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂವರೆಗೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ವಿಜಯನಗರ ಸೈಡ್ ಎಲ್ಲ ಪ್ರತಿಭಟನೆಗಳು ಮುಗಿಲೇ ಇರ್ತಾ ಇದ್ದಾವೆ. ಏನಕ್ಕೆ ನಮ್ಮ ನಾಯಕರಿಗೆ ಸ್ಥಾನಮಾನವನ್ನು ಕೊಟ್ಟಿಲ್ಲ, ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಅಂತ ಹೇಳಿ ಆಯ್ತು. ಈಗ 19 ಜನರನ್ನ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಸೀಟು ಕೊಟ್ಟಿಲ್ಲ ಬಿಡಿ, ಒಂದೇ ಒಂದು ಹುದ್ದೆ ಕೊಟ್ಟಿಲ್ಲ ಬಿಡಿ. ಹೆಣ್ಣು ಅಂತಂದ್ರೆ ಅಷ್ಟು ತಾತ್ಸಾರ ಅಂದ್ಕೊಳ್ತೀನಿ ನಾನು. ಏನೋ ಅವ್ರಿಗೆ ನಿಭಾಯಿಸೋ ಕೆಪಾಸಿಟಿ ಇರ್ಲಿಲ್ವಾ? ನಿಮ್ಮ ಸರ್ಕಾರದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗ್ರಿ ಚೆನ್ನಾಗಿ ಮಾಡಿದ್ರು ತಾನೆ, ಹೆಂಗ್ ನಿಭಾಯಿಸಿದ್ರು ಖಾತೆಗಳನ್ನ? ವಾಟ್ ಎವರ್ ಇಟ್ ಈಸ್, ಅದು ಹಂಗಾಯ್ತು ಹಿಂಗಾಯ್ತು, ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಅಮೌಂಟ್ ಸರಿಯಾಗಿ ವಾಟ್ ಎವರ್ ಇಟ್ ಈಸ್, ಹೇಗೆ ನಿಭಾಯಿಸಿದ್ರು? ಅವ್ರಿಗೆ ಕೊಟ್ಟಿರುವಂತಹ ಖಾತೆಯನ್ನು ಜವಾಬ್ದಾರಿಯುತವಾಗಿ ಮುಗಿಸಿದ್ದಾರೆ ಅವರು. ಒಬ್ಬ ಹೆಣ್ಣು ಮಗಳಿಗಿಲ್ಲ ಖಾತೆ. ಗಲಾಟೆ ಗೌಜಿಯಲ್ಲಿ ಗಾಯತ್ರಿ ಕೊಟ್ಟಿದ್ರು, ಗಾಯತ್ರಿ ಅವರಿಗೆ ಒಂದು ಸೀಟ್ ಕೊಟ್ಟಿದ್ರು, ಅದನ್ನು ಕಿತ್ಕೊಳ್ಳಲಾಯ್ತು. ಇದೇ ಗಲಾಟೆ ಮುಂದುವರೆದ್ರೆ ಬಿಜೆಪಿಯವರು ಆರಾಮಾಗಿ ಪಾಯಿಂಟ್ಸ್ ಇಟ್ಕೊಳ್ತಾರೆ. ಇನ್ನು ಮುಂಗಾರು ಅಧಿವೇಶನದಲ್ಲಿ ಇದೇ ರೀತಿಯ ಚರ್ಚೆಗಳು ಹೊರಗೆ ಬರುತ್ತೆ, ರೈತರ ಸಮಸ್ಯೆ ಬರೋದಿಲ್ಲ. ಅಂತೂ ಇಂತೂ 19 ಮಂದಿ ಮಂತ್ರಿ ಆದ್ರು, ಆದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಯಾರ್ಯಾರಿಗೆ ಯಾವ ಖಾತೆ ಅಂತ ಹೇಳೋಕ್ಕೂ ಕೂಡ ದೊಡ್ಡ ಗಲಾಟೆ ಆದ್ರೂ ಆಯ್ತು, ಹೇಳಕ್ ಬರಲ್ಲ. ಖಾತೆ ನೋಡ್ಕೊಂಡು ಕೆಲಸ ಮಾಡ್ತಾರೋ ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಟೈಮ್. ನನ್ಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು, ಆ ಗಲಾಟೆ ಆಗೋದೊಂದು ಬಾಕಿ ಇದೆ. ನ್ಯೂಸ್ಗೆ ಈಗ ಆಲ್ರೆಡಿ ಸಂಭಾವ್ಯ ಖಾತೆಗಳ ಪಟ್ಟಿ ಲಭ್ಯವಾಗಿದೆ. ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಕಾನೂನು ಸಂಸದೀಯ ವ್ಯವಹಾರ ಖಾತೆ. ಎಂಪಿ ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಕಾನೂನು ಸಂಸದೀಯ ವ್ಯವಹಾರ ಸಚಿವ. ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಹಾಗೆ ಗಣಿ ಭೂವಿಜ್ಞಾನ. ಚಲವರಾಯಸ್ವಾಮಿ ಕೃಷಿ ಇಲಾಖೆಯನ್ನ ನೋಡ್ಕೊಳ್ತಾರೆ. ಶಿವಲಿಂಗೇಗೌಡ ವಸತಿ ಸಚಿವರಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಮಧು ಬಂಗಾರಪ್ಪಗೆ ಮತ್ತೆ ಶಿಕ್ಷಣ ಖಾತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸೌದಿಗೆ ಸಹಕಾರ ಹಾಗೂ ಸಕ್ಕರೆ ಖಾತೆಯನ್ನ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಬಸವಂತಪ್ಪ ಪೌರಾಡಳಿತ ಖಾತೆಯನ್ನ ನೀಡಲಿದ್ದಾರಂತೆ. ಜಮೀನ್, ವಕ್ಫ್, ಹಜ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯನ್ನು ಕೊಡಲಿದ್ದಾರೆ. ಕೃಪಾಲ ಮಾಡಿ ಅಬಕಾರಿ ಖಾತೆಯನ್ನ, ರಿಜ್ವಾನ್ ಉನ್ನತ ಶಿಕ್ಷಣ ಖಾತೆಯನ್ನ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಎಸ್ ಎ ಬಾಲಕೃಷ್ಣ ಅರಣ್ಯ ಇಲಾಖೆ, ಲಾರ್ಡ್ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದ್ದಾವೆ. ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ, ಅಜಯ್ ಸಿಂಗ್ ಸಣ್ಣ ಕೈಗಾರಿಕೆ, ಪುಟ್ಟರಂಗ ಶೆಟ್ಟಿ ಪಶುಸಂಗೋಪನೆ ಇಲಾಖೆ ಕೊಡುವಂತಹ ಸಾಧ್ಯತೆ ಇದೆ. ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೊಡುವ ಸಾಧ್ಯತೆ ಇದೆ. ಶಿವರಾಜ್ ತಂಗಡಿಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡುವಂತಹ ಸಾಧ್ಯತೆ ಇದೆ. ಸಂಪೂರ್ಣ ನ್ಯೂಸ್ನಲ್ಲಿ ಸಂಭಾವ್ಯ ಖಾತೆಗಳ ಪಟ್ಟಿ. ರಾಜೀನಾಮೆ ನೀಡಿದ್ರೆ ತಕ್ಷಣ ಅಂಗೀಕರಿಸ್ತೇವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ.
ರಾಜೀನಾಮೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟನು ಕೂಡ ಮಾತನಾಡಿದ್ದಾರೆ. ಎಸ್, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತಾ ಹೋಗೋಣ. ಈಗ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಖಾತೆಯನ್ನ ಹಂಚುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಜೋಯಲ್. ಈಗ 19 ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಹೇಳಿ ಆಲ್ರೆಡಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಈಗ ಆಲ್ರೆಡಿ ಏನ್ ಮಂತ್ರಿ ಸ್ಥಾನ ಕೊಡಬೇಕಾದ್ರೆ ಗಲಾಟೆ ಜೋರಾಗಿ ನಡೀತಾ ಇತ್ತು. ಈಗ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅಂತ ಯಾವ್ಯಾವ ಮಂತ್ರಿಗಿರಿ ಅಂತ ಹೇಳಿ ಗೊತ್ತಾಗೋಕೆ ಇನ್ನೆಷ್ಟು ಗಲಾಟೆ ಆಗುತ್ತೆ. ಎಷ್ಟು ಕಾವ್ಯ ಏನು ನೂತನ ಸಂಪುಟ ವಿಸ್ತರಣೆ ಈಗಾಗಲೇ ಏನು ಕರ್ನಾಟಕದ ನೂತನ ಮಂತ್ರಿಗಳಾಗಿ 19 ಮಂದಿ ಆಯ್ಕೆ ಆಗಿದ್ದಾರೆ. ಅಂತೂ ಇಂತೂ ರಾಜ್ಯ ಸರ್ಕಾರ ಏನು ಸಂಪುಟ ವಿಸ್ತರಣೆಯನ್ನ ಮಾಡಿದೆ. ಈಗಾಗಲೇ ಏನು ಸಂಪುಟದಲ್ಲಿ ಹಲವು ಅಸಮಾಧಾನಗಳಿದ್ರು ಕೂಡ ಅಂದ್ರೆ ಏನು ಸಾಕಷ್ಟು ಜನ ಈಗಾಗಲೇ ತಾವು ಕೂಡ ಅಂದ್ರೆ ನಿರೀಕ್ಷೆಯನ್ನ ಮಾಡಿದ್ದೇವೆ, ತಾವು ಕೂಡ ಆಕಾಂಕ್ಷಿ ಅಂತ ಹೇಳಿ ದೆಹಲಿಯ ಕದವನ್ನ ತಟ್ಟಿದ್ರು. ಹಲವು ಬಾರಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ರಯತ್ನ ಮಾಡಿದ್ರು, ಕೆಲವರು ಭೇಟಿ ಕೂಡ ಮಾಡಿ ಮಾತುಕತೆ ನಡೆಸಿದ್ರು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಇಷ್ಟು ಬಾರಿ ಹೋಗಿ ಬಂದ್ರು ಕೂಡ ಕೆಲವರ ಶ್ರಮ ಇರಬಹುದು ಅಥವಾ ಅವರ ಡೆಡಿಕೇಶನ್ ಏನಿದೆ ಎಲ್ಲವೂ ಕೂಡ ವಿಫಲವಾಗಿದೆ. ಈಗಾಗಲೇ ಹಲವರು ಅಸಮಾಧಾನಿತರಿದ್ದಾರೆ. ಅದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಆಯ್ಕೆಯಾಗಿರುವಂತಹ 19 ಮಂದಿ ನೂತನ ಸಚಿವರೇನಿದ್ದಾರೆ ಅವರಿಗೆ ಖಾತೆ ಹಂಚಿಕೆಯನ್ನ ಮಾಡಬೇಕಾಗಿದೆ. ಹೀಗಾಗಿ ನೂತನ ಸಚಿವರಿಗೆ ಖಾತೆಯನ್ನ ಹಂಚುವಂತ ವಿಚಾರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬ್ಯುಸಿ ಆಗಿದ್ದಾರೆ. ಈಗಾಗಲೇ ಅವರು ಮೀಟಿಂಗ್ ಕೂಡ ಏನು ನಡೆಸೋಕೆ ರೆಡಿ ಆಗಿರುವಂತದ್ದು. 19 ಜನ ಹೊಸ ಸಚಿವರಿಗೆ ನಾಳೆಯೊಳಗೇನೆ ಏನು ಖಾತೆ ಫಿಕ್ಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಏನು ಈಗಾಗಲೇ ಸಚಿವ ಸ್ಥಾನವನ್ನ ನೀಡುವುದಕ್ಕೆ ಸಾಕಷ್ಟು ಮಂದಿ ಏನು ಒಂದು ಅಸಮಾಧಾನವನ್ನ ತೋರ್ಪಡಿಸ್ತಾ ಇರುವಂತದ್ದು, ಹಾಗೇನೆ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದು ಕಡೆ. ಇನ್ನೊಂದು ಕಡೆ ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಅಂದ್ರೆ ಸದ್ಯಕ್ಕೆ ಏನು ನಾವು ಈ ಒಂದು 19 ಜನಕ್ಕೆ ಯಾವ ಖಾತೆ ಅಂತ ಹೇಳಿ ನೋಡ್ತಾ ಇದೀವಿ. ಆದ್ರೆ ಈ ಒಂದು ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಇನ್ನೊಂದು ರೀತಿಯಲ್ಲಿ ಆದಂತ ಅಸಮಾಧಾನ ಹೇಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ತಾವು ಏನು ಈಗಾಗಲೇ ಏನು ಲಿಸ್ಟ್ ಅನ್ನ ಗಮನಿಸ್ತಾ ಇದ್ದೀರಾ. PM ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಕಾನೂನು ಸಂಸದೀಯ ವ್ಯವಹಾರ, ಈ ರೀತಿಯಾಗಿ ಹಂಚಿಕೆ ಆಗಿರುವಂತದ್ದು. ಎಸ್ ಮಲ್ಲಿಕಾರ್ಜುನ್ ಅವರಿಗೆ, ಚಲುವರಾಯ ಸ್ವಾಮಿ ಅವರಿಗೆ, ಮಧು ಬಂಗಾರಪ್ಪ ಅವರಿಗೆಲ್ಲ ಅಂದ್ರೆ ಈಗ ಮತ್ತೆ ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆ ಬಹುತೇಕ ದೊರಕುವಂತದ್ದು ಖಚಿತವಾಗಿದೆ. ಈ ಎಲ್ಲ ಏನು 19 ಜನರ ಲಿಸ್ಟ್ ನಾವೀಗ ನೋಡ್ತಾ ಇದೀವಿ. ಈ ಒಂದು ಲಿಸ್ಟ್ ಅಲ್ಲೂ ಕೂಡ ಏನು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅಂದ್ರೆ ಮೂಲಗಳ ಪ್ರಕಾರ ಈ ಎಲ್ಲ ಏನು 19 ಇಲಾಖೆಗಳು ಅಂದ್ರೆ 19 ಸಚಿವರು ಕೂಡ 19 ಇಲಾಖೆಗಳು ಈ ರೀತಿಯಾಗಿ ಡಿವೈಡ್ ಆಗುವಂತ ಸಾಧ್ಯತೆ ಇದೆ. ಕಾವ್ಯ ನೋಡ್ಬೇಕಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ಏನು ಮೀಟಿಂಗ್ ನ ಬಳಿಕ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.